ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ದಿನ ನಾನು ಇತಿಹಾಸದ ಮೊದಲನೇ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಪಾಠದ ಪ್ರಶ್ನೋತ್ತರಗಳನ್ನು ಮಕ್ಕಳಿಗೆ ಅಭ್ಯಾಸದ ದೃಷ್ಟಿಯಿಂದ ಅನುಕೂಲ ಆಗಲಿ ಅನ್ನತಕ್ಕಂತಹ ಒಂದು ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ತಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಮೈ ಅರ್ಜುನ್ ರೆಡ್ಡಿ ಡಿಜಿಟಲ್ ವರ್ಲ್ಡ್. ರಚನೆ ಹಾಗೂ ಪ್ರಸ್ತುತಿ ಶ್ರೀ ಆರ್ ಅಂಚನಾಳ್, ಶಿಕ್ಷಕರು, ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಮುಗುಳೊಳ್ಳಿ. ಈ ಅಧ್ಯಾಯದಲ್ಲಿ ಇತಿಹಾಸದ ಭಾಗ. ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಅಲ್ಲಿರ್ತಕ್ಕಂಥ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು: 1ನೇದು, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದು ಇರೋದನ್ನು ಕಾಣ್ತಾ ಇದ್ವಿ. ಅದರಲ್ಲಿ ಮೊದಲನೇದಾಗಿ 1453ರಲ್ಲಿ ಅಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡಿರುವಂತಕ್ಕಂಥ ಪ್ರಶ್ನೆ ಇದೆ. ಅದು ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿರುವಂತಕ್ಕಂಥದ್ದು. ಇನ್ನು ಅದೇ ರೀತಿ ಇಲ್ಲಿ 2ನೇದು, ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಏನಪ್ಪ ಅಂತಂದ್ರೆ ಕಂಡು ಹಿಡಿದವನು ಡ್ಯಾಶ್ ಅಂತಕ್ಕಂತಹ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ವಾಸ್ಕೋ ಡಿ ಗಾಮ ಅಂತಿಕೊಂಡು. ಇನ್ನು 3ನೇ ಪ್ರಶ್ನೆ 1741ರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು ಅಂತಕ್ಕಂಥದ್ದು ಇದೆ. ಅದಕ್ಕೆ ಉತ್ತರ ತಿರುವಾಂಕೂರು ಅಂತಕ್ಕಂಥ ಉತ್ತರವನ್ನು ನೀವು ಬರೀಬೇಕಾಗತ್ತೆ. 4ನೇ ಪ್ರಶ್ನೆ ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಡ್ಯಾಶ್ ಅಂತಿದೆ. ಅದಕ್ಕೆ ಉತ್ತರ ಪದುಚೇರಿ ಅಥವಾ ಪಾಂಡಿಚೇರಿ ಅಂತಕ್ಕಂಥದ್ದು. 5ನೇ ಪ್ರಶ್ನೆ 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜ್ ಉದ್ದೌಲನ್ ನಡುವೆ ನಡೆದ ಕದನ ಡ್ಯಾಶ್ ಅಂತಿದೆ. ಅದಕ್ಕೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಅದು ಯಾವುದು ಅಂತಂದ್ರೆ ಪ್ಲಾಸಿ ಕದನ. ಇನ್ನು 6ನೇ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶರು ನೀಡಿದನು ಅಂತಿದೆ. ಅದು ಯಾರಪ್ಪ ಅಂತಂದರೆ 2ನೇ ಶಾ ಆಲಂ ಅಂತಕ್ಕಂಥದ್ದು. 7ನೇ ಪ್ರಶ್ನೆ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್ ಅಂತಿದೆ. ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಗೆ ತಂದವನು ಯಾರಂದ್ರೆ ರಾಬರ್ಟ್ ಕ್ಲೈವ್ ಅಂತಕ್ಕಂಥ ಉತ್ತರವನ್ನು ಬರೀಬೇಕಾಗತ್ತೆ. ಇನ್ನು ಪ್ರಶ್ನೆ ನಂಬರ್ ರೋಮನಿಗೆ 2, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಕ್ಕಂಥದ್ದಿದೆ. ಅದು 8ನೇ ಪ್ರಶ್ನೆ. ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ಉತ್ತರವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು ಅಂತಕ್ಕಂಥದ್ದು ಭಾಳ ಮುಖ್ಯ. ಆನಂತರ ಪ್ರಮುಖವಾಗಿ ಭಾರತದ ಸಾಂಬಾರು ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರ ಏನಪ್ಪ ಅಂತಂದ್ರೆ ಬೇಡಿಕೆ ಇತ್ತು. ಇನ್ನು 3ನೇ ಪಾಯಿಂಟ್, ಮಧ್ಯಕಾಲದಲ್ಲಿಯೂ ಯುರೋಪ್, ಭಾರತ ಮತ್ತು ಏನಪ್ಪ ಅಂತಂದ್ರೆ ಇತರ ಏನಪ್ಪ ಅಂದ್ರೆ ಏಷ್ಯಾದ ರಾಷ್ಟ್ರಗಳು ದೇಶಗಳ ನಡುವೆ ವ್ಯಾಪಾರ ಏನಪ್ಪ ಅಂತಂದ್ರೆ ಮುಂದುವರಿಯಿತು. ಇನ್ನು ನೆಕ್ಸ್ಟ್ ಪಾಯಿಂಟು, ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಅಂದರೆ ಬೈಜಾಂಟಿಯಂ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ನೆಕ್ಸ್ಟ್ ಅಲ್ಲಿಂದ ಇಟಲಿಯ ವರ್ತಕರು ಅಂದರೆ ರೋಮನ್ ಸಾಮ್ರಾಜ್ಯದ ಭಾಗ ಇಟಲಿ ವರ್ತಕರು ಅವುಗಳನ್ನು ಕೊಂಡು ಏನಪ್ಪ ಅಂದರೆ ಯುರೋಪಿನ ಇತರ ದೇಶಗಳಿಗೆ ಮಾರುತ್ತಿದ್ದರು ಅನ್ನೋದನ್ನು ಕಾಣ್ತಾ ಇದ್ವಿ. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟಿತು ಅನ್ನೋದನ್ನು ಕಾಣ್ತಾ ಇದ್ವಿ. ಹೀಗೆ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೀತಿತ್ತು ಅಂತಕ್ಕಂಥದ್ದನ್ನು ಈ ರೀತಿಯಾಗಿ ಪಾಯಿಂಟ್ಸನ್ನು ಹಾಕಿ ತಾವು ಬರೆದರೆ ಒಳ್ಳೆಯದು. ಇನ್ನು 9ನೇ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ಮೊದಲನೇ ಪಾಯಿಂಟು, ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮತ್ತು ವ್ಯವಹಾರ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಏನಾಯ್ತು ಅಂತಂದ್ರೆ ಈಗಾಗಲೇ ನಡೀತಿತ್ತು. ಆದರೆ 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇದರಿಂದ ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು ಅನ್ನೋದನ್ನು ಕಾಣ್ತಾ ಇದ್ವಿ. ಇದರಿಂದ ಏನಾಯಿತು ಅಂದರೆ ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರ ಥರದ ತೆರಿಗೆಗಳನ್ನು ವಿಧಿಸತೊಡಗಿದರು. ಪರಿಣಾಮ ಏನಾಯಿತು, ವರ್ತಕರಿಗೆ ಅಂದರೆ ವ್ಯಾಪಾರಿಗಳಿಗೆ ಈ ಮಾರ್ಗದ ವ್ಯಾಪಾರ ಲಾಭದಾಯಕವಾಗಿ ಪರಿಣಮಿಸಲಿಲ್ಲ ಅಂತಕ್ಕಂಥ ಅಂದ್ರೆ ವ್ಯಾಪಾರ ಲಾಸ್ ಆಯಿತು. ಇದೇ ವೇಳೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಮುರಿಯಲು
ಸ್ಪೇನ್ ಆಗಿರ್ಬೋದು, ಪೋರ್ಚುಗಲ್ ಮೊದಲಾದ ಯುರೋಪಿಯನ್ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಲಾರಂಭಿಸಿದರು. ಇದಕ್ಕೆ ಪೂರಕವಾಗಿ ಏನಾಯ್ತದ್ರಾಗ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾಗಿರ್ತಕ್ಕಂಥ ದಿಕ್ಸೂಚಿ, ಆಸ್ಟ್ರೋಲೋಬ್ ಅಂದರೆ ನಕ್ಷತ್ರ ಉನ್ನತಿ ಮಾಪನ ಅಂತ ಕರಿತೀವಿ, ಸಿಡಿಮದ್ದು ಮೊದಲಾದಗಳು ನೆರವಿಗೆ ಬಂದು ಇದರಿಂದ ಏನಾಯಿತು ಅಂತಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಅನುಕೂಲ ಆಯಿತು ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ವಿ. ನೆಕ್ಸ್ಟ್ ಇನ್ನು ಭಾರತಕ್ಕೆ ಹತ್ತೇ ಪ್ರಶ್ನೆ, ಭಾರತಕ್ಕೆ ವ್ಯಾಪಾರಿಗಾಗಿ ಬಂದ ಯುರೋಪಿಯನ್ರನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದಿದೆ. ಅದು ಒಂದನೇದು ಪೋರ್ಚುಗೀಸರು, ಆನಂತರ ಬಂದವರು ಡಚ್ಚರು, ಆನಂತರ ಇಂಗ್ಲೀಷರು ಮತ್ತು ನಂತರ ಕೊನೆಯದಾಗಿ ಬಂದವರು ಯಾರಪ್ಪ ಅಂದ್ರೆ ಫ್ರೆಂಚರು ಅನ್ನೋದನ್ನು ಕಾಣ್ತಾ ಇದ್ವಿ. ಇನ್ನು 11ನೇ ಪ್ರಶ್ನೆ, ಮಾರ್ತಾಂಡ ವರ್ಮ ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತಕ್ಕಂಥದ್ದು. ಇದು ಬಹುಶಃ 3-4 ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆ. ಇದನ್ನು ತಾವು ಯಾವ ರೀತಿ ಬರೀಬೇಕಂದ್ರೆ ಮೊದಲನೇದಾಗಿ 1729ರಿಂದ 1758ರವರೆಗೆ ವೈನಾಡ ಸಂಸ್ಥಾನವಾಳಿದ ಮಾರ್ತಾಂಡ ವರ್ಮನು ತನ್ನ ಸುತ್ತಮುತ್ತಲಿನ ಸಂಸ್ಥಾನಗಳು ಮತ್ತು ಪರಕೀಯ ಏನಪ್ಪ ಅಂದ್ರೆ ಡಚ್ಚರಿಂದ ತನ್ನ ಏನಪ್ಪ ಅಂದ್ರೆ ಸಂಸ್ಥಾನವನ್ನು ರಕ್ಷಿಸಿದ ಅನ್ನತಕ್ಕಂಥ 1ನೇ ಪಾಯಿಂಟು. 2ನೇದು ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದ. ಆತ ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ಟಿದ್ದನ್ನು ಕಾಣ್ತಾ ಇದ್ವಿ, 2ನೆಯ ಪ್ರಮುಖ ಪಾಯಿಂಟು. 3ನೇ ಪಾಯಿಂಟು, ಕಾಯಂಕುಳಂ, ಕೊಚ್ಚಿ, ಪುರಕ್ಕಾಡ ಮತ್ತು ಒಡಂಕುಂಕೂರು ಸಂಸ್ಥಾನಗಳ ಜೊತೆಗೂಡಿ ಏನಪ್ಪ ಅಂದ್ರೆ ಡಚ್ ಸೇನೆಯು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಮಾರ್ತಾಂಡವರ್ಮನ ಪಡೆ ಡಚ್ ಏನಪ್ಪ ಅಂದ್ರೆ ಕೂಟವನ್ನು ಸೋಲಿಸಿ ನೆಡುಮಂಗಡ ಮತ್ತು ಕೊಟ್ಟಾರಕರ್ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಳ್ಳೋದನ್ನು ಇಲ್ಲಿ ಕಾಣ್ತಾ ಇದ್ವಿ. ನೆಕ್ಸ್ಟ್ ಪಾಯಿಂಟು, 1741ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ನೋಡಿ ಕೊಟ್ಟಾರಕರ್ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ತಿರುವಾಂಕೂರು ಮೇಲೆ ಯುದ್ಧ ಸಾರಿದ್ದನ್ನು ಕಾಣ್ತಾ ಇದ್ವಿ. ಈ ಯುದ್ಧದಲ್ಲಿಯೂ ತಿರುವಾಂಕೂರು ಸೈನ್ಯ ಮೇಲುಗೈ ಸಾಧಿಸಿ ಡಚ್ಚರ ಅಪಾರ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಬೇಕಾಯಿತು ಅನ್ನೋದನ್ನು ಕಾಣ್ತಾ ಇದ್ವಿ. ಅದಾದ ನಂತರ ಮಾರ್ತಾಂಡವರ್ಮ ಆಳ್ವಿಕೆಯಲ್ಲಿ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟಿತು ಅನ್ನೋದನ್ನು ಕಾಣ್ತಾ ಇದ್ವಿ. ನೆಕ್ಸ್ಟ್, ತಿರುವಾಂಕೂರು ಸಂಸ್ಥಾನ ಅತ್ಯಂತ ಶ್ರೀಮಂತ ಸಂಸ್ಥಾನವಾಯಿತು. ಅಂತಿಮವಾಗಿ 1753ರ ಆಗಸ್ಟ್ 15ರಂದು ನಡೆದ ಒಪ್ಪಂದದಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದವು. ಹೀಗೆ ಮಾರ್ತಾಂಡವರ್ಮ ಆಡಳಿತ ಭಾರತದ ಇತಿಹಾಸದಲ್ಲಿ ಪ್ರಮುಖ ಕಾಲಘಟ್ಟವಾಗಿ ಗುರುತಿಸಲ್ಪಟ್ಟಿದೆ ಅನ್ನೋದನ್ನು ನಾವು ಬರೀಬೇಕಾಗತ್ತೆ. ಹೀಗೆ ಮಾರ್ತಾಂಡವರ್ಮ ಏನಪ್ಪ ಭಾರತದಲ್ಲಿ ಡಚ್ಚರನ್ನು ನಿಯಂತ್ರಿಸಿದನು ಅನ್ನೋದನ್ನು ಬರೀಬೇಕಾಗತ್ತೆ ಅಂತಕ್ಕಂಥ. ನೆಕ್ಸ್ಟ್ 12ನೇ ಪ್ರಶ್ನೆ, 2ನೇ ಆಂಗ್ಲೋ ಯುದ್ಧವನ್ನು ವಿವರಿಸಿರಿ ಅಂತಕ್ಕಂಥದ್ದನ್ನು ಇಲ್ಲಿ ಇರೋದನ್ನು ಕಾಣ್ತಾ ಇದ್ವಿ. 2ನೇ ಕರ್ನಾಟಕ ಯುದ್ಧ 1749ರಿಂದ 54ರವರೆಗೆ ನಡೀತೈತೆ ಅಂತಕ್ಕಂಥದ್ದು. ಅಂದರೆ ಬದಲಾದ ಸನ್ನಿವೇಶದಲ್ಲಿ ಫ್ರೆಂಚರು ಅಸಫ್ ಜಾನ್ ಮತ್ತೊಬ್ಬ ಮಗನಾಗಿರ್ತಕ್ಕಂಥ ಸಲಾಬತ್ ಜಂಗನನ್ನು ಹೈದರಾಬಾದ್ ನಿಜಾಮನನ್ನಾಗಿ ಏನಪ್ಪ ಅಂದ್ರೆ ಮಾಡ್ತಾರೆ ಫ್ರೆಂಚರು. ಮತ್ತು ಅವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಅಂತಕ್ಕಂಥ ಎಂಬ ಅಧಿಕಾರಿಯನ್ನು ಏನಪ್ಪ ಅಂದ್ರೆ ಅಲ್ಲಿ ನೇಮಿಸ್ತಾರೆ ಅನ್ನೋದನ್ನು ಕಾಣ್ತಾ ಇದ್ವಿ. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬ್ ಕರ್ನಾಟಕ ನವಾಬನಾಗ್ತಾನೆ. ಆದರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವನು ಕರ್ನಾಟಕದ ರಾಜಧಾನಿ ಅರ್ಕಾಟ್ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರ ಮತ್ತು ಚಂದಾ ಸಾಹೇಬನನ್ನು ಸೋಲಿಸ್ತಾನೆ. ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬನನ್ನು ಏನಪ್ಪ ಅಂದ್ರೆ ಬಂಧಿಸಿ ಏನಪ್ಪ ಅಂದ್ರೆ ಹತ್ಯೆ ಮಾಡಲಾಯಿತು ಅನ್ನೋದನ್ನು ಕಾಣ್ತಾ ಇದ್ದೀವಿ. ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನನ ಮಗನಾಗಿರ್ತಕ್ಕಂಥ ಮೊಹಮ್ಮದಲಿನ ನವಾಬನನ್ನಾಗಿ ನೇಮಕ ಮಾಡ್ತಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಕೊನೆಗೆ 2ನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಏನಾಗತ್ತಂದ್ರೆ ಇಲ್ಲಿ ಈ ಒಪ್ಪಂದದೊಂದಿಗೆ ಏನಪ್ಪ ಅಂದ್ರೆ ಯುದ್ಧ ಕೊನೆಗಳದನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ಕೊನೆಗೆ ಫ್ರೆಂಚರು ಡುಪ್ಲೆಯನ್ನು ಹಿಂದಕ್ಕೆ ಕರೆಸ್ಕೋತಾರೆ ಅಂತಕ್ಕಂಥದ್ದು ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟು, ಈ ಯುದ್ಧ ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು, ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಡುತ್ತೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕು. 13ನೇ ಪ್ರಶ್ನೆ ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಇದು ಸುಮಾರು ಪರೀಕ್ಷೆಗಳಲ್ಲಿ ಕೇಳಿದಂಥದ್ದು. ಕಾರಣ ಕೇಳಿದ್ರೆ 2 ಮಾರ್ಕ್ಸಿಂಗ್ ಕೇಳ್ತಾನೆ, ಪರಿಣಾಮ ಸಪರೇಟ್ ಕೇಳಿದರೆ 2 ಮಾರ್ಕ್ಸಿಂಗ್ ಕೇಳ್ತಾನೆ. ಅದಕ್ಕೆ 2 ಕೂಡಿ ಕೇಳಿದರೆ 3 ಅಥವಾ 4 ಅಂಕಗಳಿಗೆ ಕೇಳುವ ಎಲ್ಲ ಸಾಧ್ಯತೆಗಳು ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೀವಿ. ಹಂಗಾರೆ ಪ್ಲಾಸ್ಟಿಕ್ ಅದಕ್ಕೆ ಕಾರಣ ಹಾಗೂ ಪರಿಣಾಮಗಳನ್ನು ತಿಳಿಸಿರಿ. ಕಾರಣಗಳು: 1ನೇದು ದಸ್ತಕಗಳ ದುರುಪಯೋಗ. ಹಾಗಂದ್ರೆ ಏನು? ಕಂಪನಿ ವ್ಯಾಪಾರಕ್ಕಾಗಿ ನೀಡಿದ ದಸ್ತಕಗಳನ್ನು ಬ್ರಿಟಿಷ್ ನೌಕರರು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ಅಂದರೆ ಬಂಗಾಳದ ನವಾಬರ ರಾಜ್ಯದ ಬೊಕ್ಕಸಕ್ಕೆ ನಷ್ಟವುಂಟು ಮಾಡುತ್ತಿದ್ದುದನ್ನು ಸಿರಾಜನನ್ನು ಏನಪ್ಪ ಅಂದರೆ ಕೆರಳಿಸಿತು ಅನ್ನೋದನ್ನು ಕಾಣ್ತಾರೆ. ಸಿರಾಜ್ ಯಾರಂದರೆ ಬಂಗಾಳದ ನವಾಬನಾಗಿರ್ತಾನೆ. 2ನೇದು ಅನುಮತಿ ಇಲ್ಲದ ಕೋಟೆ ದುರಸ್ತಿ. ನೋಡಿ, ಪರಸ್ಪರ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥ ಬ್ರಿಟಿಷ್ ಮತ್ತು ಫ್ರೆಂಚರು ತಮ್ಮ
ಈ ವ್ಯಾಪಾರಿ ಕೋಟೆಗಳನ್ನು ಶಸ್ತ್ರಾಸ್ತ್ರಗಳಿಂದ ಬಲಪಡಿಸಿಕೊಳ್ಳತೊಡಗಿದರು. ಅನುಮತಿ ಪಡೆಯದೇ ಕೋಟೆಯನ್ನು ದುರಸ್ತಿ ಮಾಡಿಸಿದ್ದರಿಂದ ಹಾಗೂ ಫಿರಂಗಿಗಳನ್ನು ತೆಗೆದು ಹಾಕಲು ಸಿರಾಜ್ ಸೂಚಿಸಿದನಾದರೂ ಬ್ರಿಟಿಷರು ಪಾಲಿಸಲಿಲ್ಲ. ಇದರಿಂದ ಸಿರಾಜ ಆಕ್ರೋಶಗೊಳ್ತಾನೆ ಅನ್ನೋದನ್ನು ಕಾಣುತ್ತೆ. ಇದು ಸಹಿತ ಏನು ಪ್ರಾಶಿಕರಣಕ್ಕೆ ಕಾರಣ ಆಗುತ್ತೆ. ಮೂರನೇದು ಕಪ್ಪು ಕೋಣೆಯ ದುರಂತ. ಆಗ ಸಿರಾಜನು ಬ್ರಿಟಿಷರ ಫೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಏನಾದನ್ನು ಗೆದ್ದು ಕೆಲವರನ್ನು ಸೆರೆ ಹಿಡಿತಾನೆ. ಸಿರಾಜನ ಆಕ್ರಮಣದಿಂದ ಸೆರೆ ಸಿಕ್ಕಿದ 140 ಬ್ರಿಟಿಷರನ್ನು ಒಂದು ಚಿಕ್ಕ ಕೊಠಡಿಯೊಂದರಲ್ಲಿ ಬಂಧಿಸಿಡ್ತಾನೆ. ಅವರಲ್ಲಿ 123 ಮಂದಿ ಅಸುನೀಗ್ತಾರೆ ಮತ್ತು 23 ಜನ ಬದುಕುಳಿತಾರೆ ಎಂಬುದಾಗಿತ್ತು. ಈ ಸುದ್ದಿ ಕೇಳಿ ರಾಬರ್ಟ್ ಕ್ಲೈವ್ ಉಗ್ರ ಕೋಪದಲ್ಲಿ ಬಲಿಷ್ಠ ಸೇನೆಯೊಂದಿಗೆ ಏನಪ್ಪ ಅಂದರೆ ಬಂಗಾಳಕ್ಕೆ ಆತ ಬರ್ತಾನೆ ಅನ್ನೋದನ್ನು ಕಾಣ್ತಾ ಇದ್ವಿ. ಇದರಿಂದ ಪ್ಲಾಸಿಕರಣದ ಪರಿಣಾಮಗಳೇನು ಅನ್ನೋದು ನೋಡ್ತಾ ಇದ್ದೀವಿ. ಕೊನೆಯ ಪರಿಣಾಮ ಈ ಯುದ್ಧ ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಇಲ್ಲಿ ನಾವು ಪ್ರಮುಖವಾಗಿ ಕಾಣ್ತಾ ಇದ್ದೀವಿ. ಎರಡನೇದು ಮೀರ್ ಜಾಫರ್ ಬಂಗಾಳದ ನವಾಬನ ಆಗ್ತಾನೆ. ಮೂರನೇದು ಕಂಪನಿಯು ಬಂಗಾಳ ಪ್ರಾಂತದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆದನ್ನು ಕಾಣ್ತಾ ಇದ್ದೀವಿ, ಈಸ್ಟ್ ಇಂಡಿಯಾ ಕಂಪನಿ. ಇನ್ನು ಕೊನೆಯದಾಗಿ ಪರಿಣಾಮಗಳಲ್ಲಿ ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದ ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ನು ಕಂಪನಿಗೆ ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿಗೆ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನು ನೀಡಬೇಕಾದ ಸಂದರ್ಭ ಬರುತ್ತೆ. ಇನ್ನು ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ ಬಕ್ಸಾರ್ ಕದನದ ಏನಪ್ಪ ಅಂದ್ರೆ ಪರಿಣಾಮಗಳು ಯಾವುವು ಅಂತಿಕೊಂಡು. ಪರಿಣಾಮ ಒಂದನೇದು ಈಸ್ಟ್ ಇಂಡಿಯಾ ಕಂಪ್ನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ಏನು ಮಾಡ್ತಾನೆ ನೀಡ್ತಾನೆ. ಇದು ಮೊದಲನೆಯ ಪರಿಣಾಮ. ಎರಡನೇ ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಎಲ್ಲ ಹಕ್ಕನ್ನು ಬಿಟ್ಟುಕೊಡಬೇಕಾಯಿತು ಅಂತಕ್ಕಂಥದ್ದು ಎರಡನೆಯ ಪರಿಣಾಮ. ಮೂರನೇ ಪರಿಣಾಮ ಔದನ ನವಾಬನಾಗಿರ್ತಕ್ಕಂಥ ಸೂಜ್ ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಗತ್ತೆ. ಕೊನೆಯದಾಗಿ ಬರ್ತಕ್ಕಂಥದ್ದು ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸತೊಡಗಿತು ಅನ್ನೋದನ್ನು ಕಾಣ್ತಾ ಇದ್ವಿ. ಹೀಗೆ ಏನಪ್ಪ ಅಂದ್ರೆ ಬಕ್ಸಾರ್ ಕದನದ ಮೂಲಕ ಬಂಗಾಳ, ಬಿಹಾರ್, ಒರಿಸ್ಸಾ ಈ ಒಂದು ಪ್ರಾಂತಗಳನ್ನು ಇಂಗ್ಲೀಷರು ಏನಪ್ಪ ಅಂದ್ರೆ ಕೈವಶ ಮಾಡಿಕೊಳ್ಳೋದ್ರ ಮೂಲಕ ನೇರ ಆಡಳಿತಕ್ಕೆ ಒಡಪಿಸ್ತಾರೆ ಅನ್ನೋದನ್ನು ಕಾಣ್ತಾ ಇದ್ವಿ. ಇದು ಇತಿಹಾಸದ ಮೊದಲನೇ ಅಧ್ಯಾಯ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳು. ತಾವೆಲ್ಲ ಈ ವಿಡಿಯೋವನ್ನು ನೋಡೋದ್ರ ಮೂಲಕ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಮತ್ತು ನಿಮ್ಮೆಲ್ಲ ಉಳಿದ ಶಿಕ್ಷಕರಿಗೆ ಹಾಗೂ ನಿಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.